ಮತ್ತೊಂದು ಕಡೆ ಸಚಿವ ಸ್ಥಾನ ಸಿಗದೇ ಇರುವಂತಹ ಶಾಸಕರ ಅಸಮಾಧಾನ ಮುಂದುವರೆದಿರುವಂತಹ ಸಂದರ್ಭದಲ್ಲಿ ಇವತ್ತು ಟಿ.ಬಿ. ಜಯಚಂದ್ರ ಅವರ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಡೋರಿದ್ದಾರೆ. ಹಂಗಾಮಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿ ಅಂತ ಹೇಳ್ಕೊಂಡು ಅವರಿಗೊಂದು ಸಲಹೆ ಸೂಚನೆ ಬಂದಿತ್ತು. ಆದರೆ ಅದನ್ನು ಕೂಡ ಅವರು ಒಪ್ಪಿಲ್ಲ. ಯಾವ ಮಟ್ಟಿಗೆ ಅಂತಾರೆ, ನಾನು ಆಡಳಿತ ಪಕ್ಷದ ಸದಸ್ಯರ ಸ್ಥಾನದಲ್ಲಿ ಕೂರಲ್ಲ, ವಿರೋಧ ಪಕ್ಷದ ಸದಸ್ಯರ ಸ್ಥಾನದಲ್ಲಿ ನನಗೊಂದು ಕುರ್ಚಿ ಕಲ್ಪಿಸಿ ಅಂತ ಹೇಳ್ಕೊಂಡು ಅವರಿಗೆ ಆಲ್ರೆಡಿ ಪತ್ರ ಬರೆಯೋಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಂಡಿದ್ರು. ಆ ಮಟ್ಟಿಗಿನ ಅಸಮಾಧಾನವನ್ನು ಟಿ.ಬಿ. ಜಯಚಂದ್ರ ಹೊಂದಿದ್ದಾರೆ. ವಿಪಕ್ಷ ಸಾಲಿನಲ್ಲಿ ಪ್ರತ್ಯೇಕ ಆಸನಕ್ಕೆ ಆಲ್ರೆಡಿ ಮನವಿಯನ್ನು ಕೂಡ ಮಾಡ್ಕೊಂಡಂಥವ್ರು. ಈಗ ಅವರನ್ನ ಕನ್ವಿನ್ಸ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡೋರಿದ್ದಾರೆ. ಯಾಕಂತಂದರೆ ಹಿಂದೆ ಎಲ್ಲ ಸಚಿವರ ಕಾರ್ಯನಿರ್ವಹಿಸಿದಂಥವ್ರು, ಆಮೇಲೆ ಭಾಳ ಸೀನಿಯರ್ ಲೀಡ್ರು, ಅವರಿಗೊಂದು ಬೇಸರ ಅನ್ನುವಂಥದ್ದಂತೂ ಆಗಿದೆ. ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕಿದೆ. ಆಮೇಲೆ ಇನ್ನೊಂದು ವಿಚಾರ ಅವರು ಹೇಳಿದರು, ಭಾಳ ಬಹಿರಂಗವಾಗಿ ಟಿ.ಬಿ. ಜಯಚಂದ್ರ ಅವರು ಕೊಟ್ಟಿರುವಂಥ ಕೆಲ ಸ್ಟೇಟ್ಮೆಂಟ್ ಈಗ ಆಲ್ರೆಡಿ ಸರ್ಕಾರಕ್ಕೆ ಮುಜುಗರ ಆಗಿದೆ. ಅದು ವಾಸ್ತವನೂ ಕೂಡ ಇರ್ಬೋದು. ಕೆಲ ಸಚಿವರುಗಳನ್ನು ನಾನು ಹೆಂಗೆ ಸಚಿವರು ಅಂತ ಒಪ್ಕೊಳ್ಳೋದು ಅಂತ ನಾಚಿಕೆ ಆಗ್ತಾ ಇದೆ ಅಂತ ಅಂದಿದ್ರು. ಕೆಲವರು ಭಾಳ ಹಗರಣದ ಆರೋಪ ಹೊತ್ತಂಥವ್ರು ಸುಲಭವಾಗಿ ಎಲ್ಲ ಸಚಿವಗಿರಿ ಪಡ್ಕೊಂಡ್ಬಿಟ್ರೆ ಸೀನಿಯರ್ ಲೀಡರ್ಸಿಗೆ ಬೇಸರ ಆಗುವಂಥದ್ದು ಸಹಜ. ಅದನ್ನು ಕೆಲವ್ರು ಹಾಗೆ ಗಂಟ್ಲಲ್ಲಿ ಹಿಡ್ಕೊಂತಾರೆ, ನುಂಗಿಡ್ಕೊಂತಾರೆ. ಟಿ.ಬಿ. ಜಯಚಂದ್ರ ಅಂತವರು ಬಹಿರಂಗ ಪಡಿಸ್ತಾ ಇದ್ದಾರೆ. ಭಾಳ ಮೌಲ್ಯಯುತವಾದಂಥ ರಾಜಕಾರಣಿ, ಇವರೆಲ್ಲ ರಾಜಕಾರಣ ಮಾಡ್ಕೊಂಬಂದಂಥವ್ರು. ಅವ್ರನ್ನೆಲ್ಲ ಈ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂಥ ಪ್ರಯತ್ನ ಇದೆ. ಮುಖ್ಯಮಂತ್ರಿಗಳು ಖುದ್ದಾಗಿ ಭೇಟಿ ಆಗ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ.